ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಜೀವನ ಒಂದು ಸಾಗರ ಇದ್ದಂತೆ, ಸಮುದ್ರ ಇದ್ದಂತೆ. ಸಮುದ್ರದಲ್ಲಿ ಅಲೆಗಳು ಸಾಮಾನ್ಯ ದಿನಗಳಲ್ಲಿ ಸಾಮಾನ್ಯವಾಗಿರುತ್ತೆ. ಯಾವಾಗ ಸುನಾಮಿ ಬರುತ್ತೆ, ಆಗ ಬೃಹದಾಕಾರದ ಅಲೆಗಳು ಏಳತ್ತೆ ಸಮುದ್ರದಲ್ಲಿ. ಸಮುದ್ರ ಪ್ರಕ್ಷುಬ್ಧವಾಗಿರುತ್ತೆ, ಅಲ್ಲೋಲ ಕಲ್ಲೋಲ ಆಗತ್ತೆ. ಅದೇ ರೀತಿ ಮನುಷ್ಯನ ಜೀವನ ಅಂದಮೇಲೆ ಕಷ್ಟಗಳು ಬರ್ತಾ ಇರುತ್ತೆ. ಸಣ್ಣ ಪುಟ್ಟ ಕಷ್ಟಗಳಿಗೆ ನಾವು ಹೇಗೋ ಅದನ್ನು ನಿಭಾಯಿಸಿಕೊಂಡು ಹೋಗ್ಬಿಡ್ತೀವಿ. ಅದೇ ಸ್ವಲ್ಪ ದೊಡ್ಡ ದೊಡ್ಡ ಕಷ್ಟಗಳು, ದೊಡ್ಡ ದೊಡ್ಡ ತೊಂದರೆಗಳು ಬಂದಾಗ ನಾವು ವಿಚಲಿತರಾಗ್ಬಿಡ್ತೀವಿ. ಆಗೇನಾಗತ್ತೆ, ಆ ಒಂದು ಚಿಂತೆಯಿಂದ ಮನಸ್ಸು ಪ್ರಕ್ಷುಬ್ಧ ಆಗತ್ತೆ. ಮನಸ್ಸು ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗಿ ನಮ್ಮ ಸಮಾಧಾನ ಅನ್ನೋದು ಸ್ವಲ್ಪ ಕಡಿಮೆ ಆಗಿ ಚಿಂತೆ ಜಾಸ್ತಿ ಆಗಿಬಿಡತ್ತೆ. ಸಮತೋಲನವಾಗಿ ಇಟ್ಕೊಳ್ಳೋಕ್ಕೆ ನಾವು ನಮ್ಮ ಮನಸ್ಸನ್ನು ಹೇಗೆ ಸಾಧ್ಯ? ಅದು ನಾನು ಕಂಡುಕೊಂಡ ಹಾಗೆ ನಮ್ಮ ಜೀವನದಲ್ಲೂ ಬೇಕಾದಷ್ಟು ಕಷ್ಟಗಳು, ಕಾರ್ಪಣ್ಯಗಳು ಎಲ್ಲ ಬಂದಾಗ ವಿಚಲಿತರಾಗೋದು ಅಥವಾ ಚಿಂತೆಗಾಗೋದು ಸಹಜ. ಕೆಲವು ದಿನ ಅದೆಲ್ಲನೂ ಒಂದು ಸಹಜವಾಗೇ ನಮಗೆ ಚಿಂತೆ ಇರುತ್ತೆ. ನಮ್ಮ ಮನಸ್ಸು ನಾವು ಹೇಳಿದ ರೀತಿಯಲ್ಲಿ ಇರಲ್ಲ, ಎಲ್ಲ ಇದ್ದೇ ಇರುತ್ತೆ. ಆಮೇಲೆ ನಾವು ಅದನ್ನು ಹತೋಟಿಗೆ ತಗೊಂಡು ಹೇಗೆ ನಾವು ಸಮಚಿತ್ತರಾಗಿ, ಅಂದರೆ ಸಮತೋಲನವನ್ನು ಕಾಪಾಡಿಕೊಂಡು ಹೇಗೆ ಹೋಗೋದು ಅಂದರೆ, ಕೆಲವು ಹವ್ಯಾಸಗಳನ್ನು ನಾವು ಬೆಳೆಸ್ಕೋಬೇಕಾಗತ್ತೆ. ಅದು ಯಾವ ವಿಧವಾದ ಅನೇಕ ರೀತಿಯ ಹವ್ಯಾಸಗಳಿವೆ. ನೀವು ಯಾವ ರೀತಿಯಲ್ಲೂ ಬೆಳೆಸ್ಕೋಬೋದು. ನಾನು ಕಂಡುಕೊಂಡಿರೋ ಪ್ರಕಾರ ನನಗೆ ಅತ್ಯಂತ ಸಮಾಧಾನ ಸಿಗುವುದು ಸಂಗೀತದಿಂದ. ಸಂಗೀತ ಹಾಡೋದಿರ್ಬೋದು, ಸಂಗೀತ ಕೇಳೋದಿರ್ಬೋದು, ಸಂಗೀತ ಕಲಿಯೋದಿರ್ಬೋದು. ಇದೆಲ್ಲದರಿಂದ ತುಂಬ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಸಮಾಧಾನ ಸಿಗತ್ತೆ. ಅದೇ ರೀತಿ ಈ ಓದುವ ಹವ್ಯಾಸ. ನೀವು ಪುಸ್ತಕಗಳನ್ನು ಓದ್ಬೋದು, ಅಥವಾ ಯಾವುದಾದ್ರೂ ಒಂದು ತರಗತಿಗಳಿಗೆ ಸೇರಿಕೊಂಡು ಒಂದು ಭಾಷೆಯನ್ನು ಕಲಿಯೋದು, ಈ ಥರ ಯಾವುದಾದ್ರೂ ಮಾಡ್ಕೋಬೋದು. ನಾನು ಈ ಸಂಸ್ಕೃತ ಕಲಿಬೇಕೆನ್ನೋ ಒಂದು ಬಯಕೆ ನನಗಿತ್ತು. ಆದರೆ ಏನೇನೋ ವೈಯಕ್ತಿಕ ಕಾರಣಗಳಿಂದ ನನಗೆ ಮಾಡೋಕ್ಕಾಗಲಿಲ್ಲ. ಆಮೇಲೆ ಈ ಕೋವಿಡ್ ಸಮಯ ಬಂದಾಗ ನಾನು ಒಂದು ನಿರ್ಧಾರ ಮಾಡಿದೆ. ಯಾಕೆ ನಾನು ಸಂಸ್ಕೃತ ಈಗಾದರೂ ಮಾಡ್ಕೋಬಾರ್ದು ಅಂತ ನಿರ್ಧಾರ ಮಾಡಿ ನಾನು ಅದರ ಬಗ್ಗೆ ಯೋಚನೆ ಮಾಡಿ ನಾನು ಅದರ ತರಗತಿಗಳಿಗೆ ನಾನು ಸೇರಿಕೊಂಡೆ. ಅದರ ನಂತರ ನನ್ನ ಜೀವನದಲ್ಲಾಗಿರೋ ಬದಲಾವಣೆ ಅಂದರೆ, ನಾನು ಎಷ್ಟು ಸಂತೋಷವಾಗಿದ್ದೀನಿ, ಎಷ್ಟು ಸಮಾಧಾನವಾಗಿದ್ದೀನಿ ಅಂದರೆ ಅದನ್ನು ಹೇಳೋಕ್ಕೆ ನನ್ನ ಹತ್ರ ಪದಗಳು ಖಂಡಿತ ಇಲ್ಲ. ಪ್ರತಿಯೊಬ್ಬರಿಗೂ ನಾನು ಹೀಗೆ ಮಾಡಿ ಅಥವಾ ಹಾಗೇ ಮಾಡಿ ಈ ಹವ್ಯಾಸವನ್ನೇ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ನಿಮಗೆ ಯಾವುದರಲ್ಲಿ ಆಸಕ್ತಿನೋ ಆ ಥರದ ಹವ್ಯಾಸಗಳನ್ನ ಬೆಳೆಸ್ಕೊಳ್ಳಿ. ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಜ್ಞಾನವನ್ನು ನಾವು ವೃದ್ಧಿ ಮಾಡ್ಕೋಬೇಕು. ಸಂಗೀತ ಒಂದು ಏನು ಹೇಳೋದು ಅಂದರೆ, ತುಂಬ ಸಂತೋಷವನ್ನು ಕೊಡುವಂತಹ, ಸಮಾಧಾನವನ್ನು ಕೊಡುವಂತಹ ಒಂದು ಕಲೆ. ನಾನು ಸಂಗೀತವನ್ನು ಸುಮಾರು 15 ವರ್ಷಗಳ ಹಿಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಜೂನಿಯರನ್ನು ಮುಗಿಸ್ಕೊಂಡಿದ್ದೆ. ಆಮೇಲೆ ಸುಮಾರು 1.5 ವರ್ಷಗಳ ಕಾಲ ನಾನು ಸೀನಿಯರ್ ತರಗತಿಗಳಿಗೂ ಹೋಗಿ ಸೀನಿಯರ್ ಅಧ್ಯಯನವನ್ನು ಮಾಡಿದೆ. ಆದರೆ ಆಮೇಲೆ ನನಗೆ ನನ್ನ ಮಗನ್ನ ಕರ್ಕೊಂಡು ಅವನ ತರಬೇತಿಗಾಗಿ ಅವನ್ನ ಕೆಲವು ಕಡೆ ಕರ್ಕೊಂಡು ಹೋಗಬೇಕಾಗಿದ್ದಕ್ಕಾಗಿ ಅವನ ಜೊತೆ ನಾನು ಓಡಾಡಬೇಕಾಗಿತ್ತು. ಹಾಗಾಗಿ ಅದು ಅಲ್ಲಿಗೆ ನಿಂತು ಹೋಯಿತು. ಸೀನಿಯರ್ ಮಾಡಬೇಕನ್ನೋ ಒಂದು ಆಸೆ ಅಗಾಧವಾಗಿ ನನ್ನಲ್ಲಿದೆ. ಮುಂದೆ ಖಂಡಿತವಾಗ್ಲೂ ನಾನು ಅದನ್ನು ಮುಂದಿನ ವರ್ಷ ಅಂತೂ ಖಂಡಿತ ನಾನು ಮಾಡೇ ಮಾಡ್ತೀನಿ ಅದನ್ನು ಅನ್ನೋದು ಹಠ ನನಗಿದೆ. ಈಗ ಪ್ರಸ್ತುತ ನಾನು ವಿದುಷಿ ಶ್ರೀಮತಿ ಶಕುಂತಲಾ ಮೊಳೆಯಾರ್ ಅವರ ಹತ್ರ ದೇವರ ನಾಮದ ಕ್ಲಾಸ್ಗಳನ್ನು ಸೇರಿಕೊಂಡು ಕಲಿತಾ ಇದ್ದೀನಿ. ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ನನಗೂ ತುಂಬ ಸಮಾಧಾನ ಇದೆ ಅದರಿಂದ. ಹಾಗೂ ಶ್ರೀಮತಿ ರಾಧಾ ಜೋಶಿ ಮೇಡಮ್ ಅವರ ಹತ್ರ ನಾನು ಸ್ವಲ್ಪ ಶಾಸ್ತ್ರೀಯ ದೇವರ ನಾಮಗಳನ್ನು ಎಲ್ಲ ಕಲಿತಾ ಇದ್ದೀನಿ. ತುಂಬ ಚೆನ್ನಾಗಿ ನಾನು ಅದರಿಂದ ನನಗೆ ಸಮಾಧಾನ ಸಿಕ್ಕಿದೆ. ಹಾಗಾಗಿ ಅದು ಒಂದು ಕಡೆ ನಡೀತಾ ಇದೆ. ಮನಸ್ಸು ಒಂದು ಸಮತೋಲನದಲ್ಲಿರೋಕ್ಕೆ ಅದೊಂದು ನನಗೆ ಆಧಾರ ಅಂತ ಹೇಳ್ಬೋದು. ಅದರ ಜೊತೆ ಈಗ ಸಂಸ್ಕೃತ, ನಾನು ಈಗ 3 ವರ್ಷದಿಂದ ಸಂಸ್ಕೃತವನ್ನು ಕಲಿಯೋದ್ರಿಂದ ನನಗೆ ಅದೆಷ್ಟು ಸಮಾಧಾನ
ಸಿಕ್ಕಿದೆ ಅಂದರೆ ನನ್ನ ಹತ್ರ ಅದೇ ಹೇಳಿದ್ನಲ್ಲ ಪದಗಳಿಲ್ಲ ವರ್ಣಿಸೋಕ್ಕೆ. ಅದು ಬೆಂಗಳೂರಿನ ಗಿರಿನಗರದಲ್ಲಿರುವ ಸಂಸ್ಕೃತ ಭಾರತಿ ಅಂತ ಒಂದು ಸಂಸ್ಥೆ. ಎಷ್ಟು ಕಡಿಮೆ ವೆಚ್ಚದ ಶುಲ್ಕದಲ್ಲಿ ಸಂಸ್ಕೃತವನ್ನು ಅದು ಎಲ್ಲ ಇಡೀ ವಿಶ್ವದಾದ್ಯಂತ ಸಂಸ್ಕೃತವನ್ನು ಪಸರಿಸ್ತಾ ಇದೆ. ಸಂಸ್ಕೃತವನ್ನು ಬೆಳೆಸೋಕ್ಕೆ, ಸಂಸ್ಕೃತವನ್ನು ಕಲಿಸೋಕ್ಕೆ, ಸಂಸ್ಕೃತವನ್ನು ಉಳಿಸೋಕ್ಕೆ ಎಷ್ಟು ಸೇವೆ ಮಾಡ್ತಾ ಇದೆ ಅಂದರೆ ನಮ್ಮಂಥವರು ಅವರಿಗೆ ನಿಜವಾಗ್ಲೂ ಕೃತಜ್ಞರಾಗಿರಬೇಕು. ಅದರ ಜೊತೆ ನಾವು ಒಂದು ನಮ್ಮ ಚಿಕ್ಕ ಪ್ರಯತ್ನ ಸಂಸ್ಕೃತವನ್ನು ಉಳಿಸೋಕ್ಕೆ, ಬೆಳೆಸೋಕ್ಕೆ. ಸಂಸ್ಕೃತ ದೇವಭಾಷೆ. ಸಂಸ್ಕೃತಿ ಸಂಸ್ಕೃತಾಶ್ರಿತ ಅಂದರೆ ಸಂಸ್ಕೃತಿಯು ಸಂಸ್ಕೃತವನ್ನು ಆಶ್ರಯಿಸಿದೆ. ಸಂಸ್ಕಾರ, ಸಂಸ್ಕೃತಿ ಅಂದರೆ ಸಂಸ್ಕಾರ, ಸಂಸ್ಕೃತವನ್ನು ಆಶ್ರಯಿಸಿದೆ. ಅಂದರೆ ಸಂಸ್ಕೃತ ಕಲಿಯೋದ್ರಿಂದ ನಮ್ಮ ಸಂಸ್ಕೃತಿ, ಸಂಸ್ಕಾರ ಚೆನ್ನಾಗಿ ಬೆಳೆಯುತ್ತೆ, ಚೆನ್ನಾಗಾಗತ್ತೆ. ನಮ್ಮ ಜೀವನದ ದಿನನಿತ್ಯದ ನಮ್ಮ ಚಟುವಟಿಕೆಗಳಲ್ಲಿ ಸಂಸ್ಕೃತವನ್ನು ನಾವು ಅಳವಡಿಸ್ಕೊಂಡ್ರೆ ಅದರಿಂದ ತುಂಬ ಉಪಯೋಗ ಆಗತ್ತೆ. ಸಂಸ್ಕೃತ ಸಾಹಿತ್ಯದಲ್ಲಿ ಅಥವಾ ಸಂಸ್ಕೃತದಲ್ಲಿ ಬರುವಂತಹ ಸುಭಾಷಿತಗಳು, ಒಂದೊಂದು ಸುಭಾಷಿತಗಳನ್ನು ನಾವು ಅದರ ಅರ್ಥ ತಿಳ್ಕೊಂಡು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಅದು ಎಷ್ಟು ಸುಂದರವಾಗಿದೆ ಅಂದರೆ ಅದನ್ನು ಓದೋದ್ರಿಂದ ಅಷ್ಟು ನಮಗೆ ಮನಸ್ಸು ಅಷ್ಟು ಸಮಾಧಾನವಾಗಿದೆ. ನಿಮಗೂ ಎಲ್ಲರೂ ಸಮಯ ಇದ್ದರೆ ಖಂಡಿತವಾಗಿ ಅದೆಲ್ಲವನ್ನು ನೀವು ಮಾಡಬಹುದು. ಸಂಸ್ಕೃತದ ಜ್ಞಾನ ಬೇಕು ಅನ್ನೋ ಒಂದು ಅಗತ್ಯತೆಯೇ ಇಲ್ಲ. ಕೆಳ ವರ್ಗದಿಂದ ಅಂದರೆ ಅ ಇ ಇಂದಾನು ನೀವು ಸಂಸ್ಕೃತವನ್ನು ಕಲಿತು ಪರೀಕ್ಷೆಗಳನ್ನು ತಗೊಳ್ಬಹುದು. ಅದರಲ್ಲಿ ಮೊದಲನೆಯ ಹಂತ ಸರಳ, ಸುಗಮ, ಸರಸ, ಸುಖದ ಅಂತ 4 ಹಂತಗಳಿವೆ. ತುಂಬ ಸುಲಭವಾಗಿ ಅದನ್ನು ನೀವು ಕಲಿಬೋದು. ಅದೆಲ್ಲ ನಿಮಗೆ ಪುಸ್ತಕಗಳೆಲ್ಲ ಸಂಸ್ಕೃತ ಭಾರತಿಯಿಂದ ಬರುತ್ತೆ. ಅದರ ಜೊತೆ ನಿಮಗೆ ಆನ್ಲೈನ್ ಕ್ಲಾಸ್ಗಳಿರುತ್ತೆ. ನೀವು ಅದರ ಮೂಲಕ ಕಲಿತು ಪರೀಕ್ಷೆಯನ್ನು ಬರೀಬೋದು. ಆದ ನಂತರ ಲಹರಿ 1, ಲಹರಿ 2 ಅಂತ ನಿಮಗೆ 2 ಹಂತ ಇರುತ್ತೆ. ಅದನ್ನು ಅಷ್ಟೇ ನೀವು ಪುಸ್ತಕ ಮೂಲಕ ಓದಿಕೊಂಡು ಆನ್ಲೈನ್ ಮೂಲಕ ತರಗತಿಗಳನ್ನು ನೀವು ಸೇರಿ ಕಲಿತು ಅದನ್ನು ಪರೀಕ್ಷೆಗಳನ್ನು ತಗೊಳ್ಬೋದು. ನಾನು ಈ 2 ಲೆವೆಲ್ಗಳನ್ನು ತಗೊಳ್ಳಿಲ್ಲ. ಯಾಕಂದರೆ ನಾವು ಹೈಸ್ಕೂಲು, ಕಾಲೇಜ್ ಲೆವೆಲ್ಗಳಲ್ಲಿ ಸ್ವಲ್ಪ ಸಂಸ್ಕೃತ ಕಲ್ತಿದ್ದರಿಂದ ನಮಗೆ ಒಂದು ಚಿಕ್ಕ ಒಂದು ಬೇಸಿಕ್ ಅನ್ನೋದು ಸ್ವಲ್ಪ ಗೊತ್ತಿತ್ತು. ಮರ್ತೋಗಿತ್ತೆಲ್ಲನೂ 35 ವರ್ಷಗಳ ನಂತರ ನಾವು ಮತ್ತೆ ಸಂಸ್ಕೃತದ ಬಗ್ಗೆ ಯೋಚನೆ ಮಾಡಿದ್ದಕ್ಕೆ ಮರ್ತೋಗಿತ್ತು. ಆದರೂ ಸ್ವಲ್ಪ ಬೇಗ ಅದನ್ನು ವಾಪಸ್ಸು ನಮ್ಮ ಮರು ಯೋಚನೆ ಮಾಡೋಕ್ಕೆ ಸುಲಭ ಆಯಿತು. ಪುನಃ ನೆನಪು ಮಾಡ್ಕೊಳ್ಳೋವಷ್ಟು ನಮಗೆ ಗೊತ್ತಾಯಿತು. ಅದರ ನಂತರದ ಹಂತ ಅದು ಪ್ರವೇಶ ಅಂತ ಮೊದಲನೇ ಹಂತ, ಪರಿಚಯ 2ನೇ ಹಂತ, ಶಿಕ್ಷಾ 3ನೇ ಹಂತ, ಕೋವಿದ 4ನೇ ಹಂತ. ನಾನು ಈಗ 4ನೇ ಹಂತದಲ್ಲಿದ್ದೀನಿ ನೋಡಿ. ಇದೆಲ್ಲ ಅದರ ಪುಸ್ತಕಗಳು. ಪ್ರವೇಶ, ಪರಿಚಯ, ಶಿಕ್ಷಾ, ಕೋವಿದ ಅಂತ. ನಾನು ಪ್ರವೇಶನೂ ಉತ್ತಮ ರೀತಿಯಲ್ಲಿ ಬರೆದು ಅದನ್ನು ದಾಟಿ ಪರಿಚಯನೂ ಉತ್ತಮ ರೀತಿಯಲ್ಲಿ ಮಾಡಿ, ಹಾಗೆ ಶಿಕ್ಷಾನೂ ಅತ್ಯುತ್ತಮ ರೀತಿಯಲ್ಲಿ ಮಾಡಿ ಈಗ ಕೋವಿದವನ್ನು ತಗೊಳ್ತಾ ಇದ್ದೀನಿ. ಪ್ರತಿದಿನ ನಾನು ಈ ಪ್ರವೇಶ, ಪರಿಚಯ, ಶಿಕ್ಷಾ, ಕೋವಿದ ಈ ಹಂತಗಳಿಗೆ ನಿಮಗೆ ತರಗತಿಗಳನ್ನು ನಡೆಸ್ತಾರೆ. ನಿಮಗೆ ಎಲ್ಲಿ ಹತ್ತಿರ ತರಗತಿ ಇರುತ್ತೆ ಅಲ್ಲಿ ನೀವು ಹೋಗಿ ಕ್ಲಾಸ್ಗಳಿಗೆ, ತರಗತಿಗಳಿಗೆ ನೀವು ಅಟೆಂಡ್ ಆಗಬಹುದು. ನಮಗೆ ಪ್ರವೇಶ, ಪರಿಚಯ, ಶಿಕ್ಷಾ ಈ 3 ಹಂತಗಳಲ್ಲಿ ಒಬ್ಬರು ಮಹೋದಯರು ಅಂದರೆ ನಮಗೆ ಸಂಸ್ಕೃತವನ್ನು ಹೇಳಿಕೊಡುವಂತಹ ಮಹೋದಯರು ಅತ್ಯಂತ ಸರಳ, ಸಜ್ಜನ, ಸುಸಂಸ್ಕೃತರಾದ KV ಭಟ್ ಮಹೋದಯ ಅಂತ ಅವರು ನಮಗೆ ಹೇಳಿಕೊಟ್ರು. ಅದು ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ರು ಅಂದರೆ ನಾವು ಒಂದು ತರಗತಿಗಳನ್ನು ನಾವು ಮಿಸ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಒಂದು ತರಗತಿಗೆ ಏನೋ ಅನಿವಾರ್ಯ ಕಾರಣಗಳಿಂದ ಒಂದು ತರಗತಿ ಹೋಗೋಕ್ಕಾಗಲಿಲ್ಲ ಅಂದರೂ ನಮಗೆ ಅಷ್ಟು ಒಂದು ಮನಸ್ಸಿಗೆ ಬೇಜಾರು, ಅಷ್ಟು ನೋವು, ಅಷ್ಟು ಚೆನ್ನಾಗಿ ಹೇಳಿಕೊಡ್ತಾ ಇದ್ರು. ಹಾಗಾಗಿ ನಿಮಗೂ ಎಲ್ಲ ಸಮಯ ಸಿಕ್ಕಿದರೆ ಖಂಡಿತವಾಗ್ಲೂ ನೀವೆಲ್ಲ ಇದನ್ನು ಕಲಿಯೋದ್ರಿಂದ, ನನ್ನ ಸಂಸ್ಕೃತನೇ ಅಂತ ಹೇಳಲ್ಲ, ಯಾವುದೇ ಭಾಷೆ ಕಲಿಯೋದ್ರಿಂದ ನಿಮಗೆ ಮನಸ್ಸು ತುಂಬ ಹಗುರ ಆಗತ್ತೆ, ತುಂಬ ಉಲ್ಲಸಿತವಾಗತ್ತೆ, ತುಂಬ ಸಮಾಧಾನ ಸಿಗತ್ತೆ. ಹಾಗಾಗಿ ನಾವೆಷ್ಟು ಅದನ್ನು ಖುಷಿಯಿಂದ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಹೇಳೋಕ್ಕಾಗ್ತಾ ಇಲ್ಲ.
ಆ ಥರ ಅದಷ್ಟು ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಪ್ರತಿಯೊಂದು ಮನೆಗೂ ಸಂಸ್ಕೃತ ತಲುಪಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು, ಎಷ್ಟು ಸದುದ್ದೇಶ ಇಟ್ಕೊಂಡು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಸಂಸ್ಕೃತ ಭಾರತಿ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ನಾವೆಲ್ಲರೂ ಅವರಿಗೆ ಚಿರಋಣಿಯಾಗಿರಬೇಕು. ಅದೇ ನಮ್ಮ ಜೀವನದ ಪ್ರತಿಯೊಂದು ಅಂಶಗಳಲ್ಲೂ, ಹಂತದಲ್ಲೂ ಅಥವಾ ಪ್ರತಿಯೊಂದು ಅಂಶದಲ್ಲೂ ಸಂಸ್ಕಾರ, ಸಂಸ್ಕೃತಿ ಇದ್ದೇ ಇರುತ್ತೆ. ನಾವು ಅದನ್ನು ರೂಢಿಸ್ಕೊಂಡು ಜೀವನವನ್ನು ಸುಗಮವಾಗಿಸ್ಕೋಬೇಕು. ಅದರಿಂದ ನಾವು ಸಂಸ್ಕಾರವನ್ನು ಕಲಿತು ನಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ ಸಂಸ್ಕಾರಗಳನ್ನು ಕಲಿಸಿದಾಗ ಅದು ದೇಶಕ್ಕೂ ಉತ್ತಮ ಫಲಿತಾಂಶ ನೀಡುತ್ತೆ. ನಮಗೂ ತುಂಬ ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಂಸ್ಕಾರ ಅಥವಾ ಸಂಸ್ಕೃತಿ ಅಂತ ಅದನ್ನು ನಾವು ಪಾಲಿಸಿಕೊಂಡು, ನಿಮಗೆ ಸಮಯ ಇದ್ದರೆ ಸಂಸ್ಕೃತವನ್ನು ಕಲಿರಿ. ಅದರಿಂದ ಸಿಗೋ ಒಂದು ಮನಸ್ಸಿನ ಸಮಾಧಾನ, ಸಮತೋಲನ, ಅಥವಾ ಏನು ಹೇಳೋದು, ಅಷ್ಟು ಸಮಾಧಾನವಾಗಿರ್ತೀವಿ ಅಂದರೆ ನಾನು ಯಾವತ್ತೂ ಜೀವನದಲ್ಲಿ ಇಷ್ಟು ಸಮಾಧಾನವಾಗಿ ಇರಲಿಲ್ಲ. ಅನೇಕ ತೊಂದರೆಗಳು ಬಂದ್ರೂ ಸ್ವಲ್ಪ ನಾವು ಆ ಮನುಷ್ಯ ಅಂದಮೇಲೆ ಇದ್ದೇ ಇರುತ್ತಲ್ವ ಸ್ವಲ್ಪ ಚಿಂತೆ ಅದು ಇದು. ಬಟ್ ಇತ್ತೀಚೆಗಂತೂ ಸಂಸ್ಕೃತಕ್ಕೆ ಸೇರಿದ ಮೇಲೆ ನಾನು ಅಷ್ಟು ಸಂತೋಷವಾಗಿದ್ದೀನಿ, ಅಷ್ಟು ಸಮಾಧಾನವಾಗಿದ್ದೀನಿ. ಅದರ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಹಾಗೆ ನಿಮ್ಮ ಜೀವನವನ್ನು ಸುಗಮವಾಗಿಸಿ, ತುಂಬ ಸಂತೋಷವಾಗಿಸಿ. ಬರೇ ನೀವು ಸಂಸ್ಕೃತವನ್ನು ಕಲಿತು ಅಥವಾ ಯಾವುದೇ ಒಂದು ಭಾಷೆ, ಯಾವುದೇ ಒಂದು ಜ್ಞಾನ ಕಲಿತು ಅದರಿಂದ ನನಗೆ ಏನೋ ಒಂದು ಲಾಭ ಇದೆ ಅನ್ನೋ ಯೋಚನೆಯಲ್ಲಿ ಖಂಡಿತ ಅದು ಮಾಡೋದು ಒಳ್ಳೆಯದಲ್ಲ. ನಾನು ಸಂಸ್ಕೃತಕ್ಕೆ ಕ್ಲಾಸಿಗೆ ಸೇರಿಕೊಂಡಾಗ ನನಗೂ ಯಾರೋ ಒಬ್ಬರು ಕೇಳಿದರು, ಏನು ಈ ವಯಸ್ಸಲ್ಲಿ ನೀನು ಸಂಸ್ಕೃತ ಕಲಿತು ದುಡ್ಡು ಮಾಡಬೇಕಾ ನಿನಗೆ ಅಂತ ಕೇಳಿದ್ರು. ಖಂಡಿತವಾಗಿಯೂ ಇಲ್ಲ. ನಾನು ಅದನ್ನು ನನ್ನ ಮನಸ್ಸಮಾಧಾನಕ್ಕೋಸ್ಕರ 4 ಜನರಿಗೆ ಸುಮ್ಮನೆ ಉಚಿತವಾಗಿ ಅವರು ಕಲೀರಿ, ಅವರನ್ನು ಪ್ರೇರೇಪಿಸೋಣ, ಅವರನ್ನು ಕಲೀರಿ ಅಂತ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡೋ ಮನಸ್ಸಿಂದ ನಾನು ಕಲಿತಾ ಇದ್ದೀನಿ ಹೊರತು, ಅಥವಾ ನನ್ನ ಜ್ಞಾನವನ್ನು, ನನ್ನ ಸಮಾಧಾನವನ್ನು ನಾನು ಹೇಗೆ ಅದನ್ನು ವೃದ್ಧಿಗೊಳಿಸೋದು ಅನ್ನೋ ಒಂದು ದಿಕ್ಕಿನಲ್ಲಿ ಸಾಕ್ತಾ ಇದ್ದೀನಿ ಹೊರತು ನಾನು ಬೇರೆ ಯಾವ ದೃಷ್ಟಿಯಲ್ಲೂ ಕಲಿತಾ ಇಲ್ಲ. ನಿಮಗೂ ಎಲ್ಲರಿಗೂ ನಾನು ಹೇಳ್ತಿರೋದಷ್ಟೇ, ಖಂಡಿತವಾಗೂ ನಿಮ್ಮ ಒಂದೊಂದು ಹವ್ಯಾಸವನ್ನು ರೂಢಿಸ್ಕೊಳ್ಳಿ. ಅದರಿಂದ ಮನಸ್ಸು ಸಮಾಧಾನವಾಗಿದ್ದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಕುಟುಂಬ ಚೆನ್ನಾಗಿರುತ್ತೆ. ನಮ್ಮ ಕುಟುಂಬಗಳೆಲ್ಲ ಚೆನ್ನಾಗಿದ್ದಾಗ ನಮ್ಮ ದೇಶನೂ ಚೆನ್ನಾಗಾಗತ್ತೆ. ಹಾಗಾಗಿ ನೀವು ಪ್ರತಿಯೊಬ್ಬರೂ ಒಂದೊಂದು ಹವ್ಯಾಸಗಳನ್ನು ಬೆಳೆಸ್ಕೊಂಡು ಒಂದು ಮನಸ್ಸಿನ ಸಮಾಧಾನವನ್ನು, ಒಂದು ಸಮತೋಲನವನ್ನು ಕಾಪಾಡಿಕೊಂಡು ಜೀವನವನ್ನು ಸುಗಮವಾಗಿಸ್ಕೊಳ್ಳಿ. ಸಂತೋಷವಾಗಿರಿ, ಯಾವಾಗಲೂ ಸುಖದಿಂದ ಸಂತೋಷವಾಗಿರಿ, ನೆಮ್ಮದಿಯಿಂದ ಇರಿ ಅಂತ ಹೇಳ್ತಾ, ರಾಯರು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ನಮಸ್ಕಾರ.